ಸಭಾಧ್ಯಕ್ಷರೇ, ನೆಕ್ಸ್ಟ್ ಶಿವಲಿಂಗ ಅವರು ಮಾತಾಡ್ತಾರೆ. ನೆಕ್ಸ್ಟ್ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರು ದಯಪಾಲಿಸಿದ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಮೊಟ್ಟ ಮೊದಲದಾಗಿ ನನ್ನ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ವರ್ಷದ ಆರಂಭದ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು ವಾಡಿಕೆ ಮತ್ತು ಈ ಭಾಷಣಕ್ಕೆ ಅದರದೇ ಆದಂಥ ಒಂದು ಘನತೆ, ಗೌರವ ಮತ್ತು ಸ್ಥಾನಮಾನ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ತನ್ನ ನೀತಿ ನಿರೂಪಣೆ, ರಾಜ್ಯ ಸರ್ಕಾರದ ಒಂದು ಚಿಂತನೆಗಳು, ರಾಜ್ಯ ಸರ್ಕಾರದ ಒಂದು ದೂರದೃಷ್ಟಿತ್ವ ಮತ್ತು ರಾಜ್ಯ ಸರ್ಕಾರದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಚಿಂತನೆ ಇವೆಲ್ಲವೂ ಕೂಡ ವ್ಯಕ್ತ ಆಗ್ತಕ್ಕಂಥದ್ದು ಸಹಜ. ಆದರೆ ಮೊನ್ನೆ ದಿನ ಗೌರವಾನ್ವಿತ ರಾಜ್ಯಪಾಲರ ಭಾಷಣ ಇಂತಹ ಎಲ್ಲ ಆದರ್ಶಗಳನ್ನ ಗಾಳಿಗೆ ತೂರಿ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಾಕುವ ಸಲುವಾಗಿ ರಾಜ್ಯಪಾಲರ ಮುಖೇನ ಸುಳ್ಳೆಳಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಈ ಸರ್ಕಾರದ ಒಂದು ನೈತಿಕ ದಿವಾಳಿತನಕ್ಕೆ ಹಿಡಿದಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ರಾಜ್ಯಪಾಲರ ಒಂದು ಭಾಷಣ ರಾಜ್ಯ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಹೊಸ ಕನಸು ಹೊತ್ತು ಜನರ ಮುಂದೆ ಹೋಗಿ ಅವರ ಬೆಂಬಲ, ಮನ್ನಣೆ ಮತ್ತು ವಿಶ್ವಾಸ ಪಡೆದು ಅಧಿಕಾರಕ್ಕೆ ಬಂದ ನಮ್ಮ ಸರ್ಕಾರ ನಡೆ ನುಡಿಗಳನ್ನು ಒಂದಾಗಿಸಿಕೊಂಡು ಕೆಲಸ ಮಾಡುತ್ತಿದೆ. ಮಾತು ಸ್ಫಟಿಕದ ಸಲಾಕೆಯಂತಿರಬೇಕು, ಕೊಟ್ಟ ಮಾತನ್ನ ಪಾಲಿಸಬೇಕೆನ್ನುವುದು ನಮ್ಮ ವಚನಕಾರರ ನಿಲುವು ಅಂತೇಳಿ ಮಾನ್ಯ ರಾಜ್ಯಪಾಲರ ಮುಖೇನ ಈ ಮಾತುಗಳನ್ನು ಹೇಳಿಸಿದ್ದಾರೆ. ಮುಂದುವರೆದ ಭಾಗವಾಗಿ ಹೇಳ್ತಾರೆ, ನನ್ನ ಸರ್ಕಾರವು ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳಿಂದ 1.2 ಕೋಟಿಗೂ ಅಧಿಕ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದು ಮಧ್ಯಮ ವರ್ಗದ ಸ್ಥಿತಿಗೆ ಏರ್ತಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಹೇಳಿಸಿದ್ದಾರೆ. ಮತ್ತೊಂದು ಕಡೆ ಹೇಳ್ತಾರೆ, ನನ್ನ ಸರ್ಕಾರವು ಖಾತರಿ ಯೋಜನೆಗಳ ಮೂಲಕ ಜನರ ಜೀವನದಲ್ಲಿ ಪರೋಕ್ಷವಾಗಿ ಗಮನಾರ್ಹ ಬದಲಾವಣೆಗಳನ್ನು ಗಮನಿಸುತ್ತಿದೆ. ರಾಜ್ಯದಲ್ಲಿ ಬರಗಾಲವಿದ್ದರೂ ಸಹ ಕಳೆದ ವರ್ಷದಕ್ಕಿಂತ ಈ ವರ್ಷದಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅನ್ನುವ ಮಾತನ್ನ ಈ ಸರ್ಕಾರ ರಾಜ್ಯಪಾಲರ ಮುಖೇನ ಹೇಳಿಸಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯ ಸರ್ಕಾರ ಏನು ತನ್ನ ಪಂಚ ಗ್ಯಾರಂಟಿಗಳ ಮುಖೇನ ತನ್ನ ಬೆನ್ನನ್ನು ತಾನೇನು ತಡ್ಕೊಳ್ತಕ್ಕಂಥ ಕೆಲಸ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ. ಮೊನ್ನೆ ವಿರೋಧ ಪಕ್ಷದ ನಾಯಕರು ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಒಂದು ಕಡೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಮತ್ತೊಂದು ಕಡೆ ಶಾಲೆಗೆ ಮತ್ತು ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿನಿಯರು ಬಸ್ಸಿನ ವ್ಯವಸ್ಥೆ ಇಲ್ಲದೇನೆ ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಂದು ಕಡೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಇವರ ಗ್ಯಾರಂಟಿಗಳನ್ನ ಪೂರ್ಣ ಮಾಡ್ತಕ್ಕಂಥ ಸಲುವಾಗಿ ಈ ಶಕ್ತಿ ಯೋಜನೆಯಲ್ಲಿ ಸುಮಾರು 7-8 ಲಕ್ಷ ಕಿಲೋಮೀಟರ್ ಓಡಿರ್ತಕ್ಕಂಥ ಬಸ್ಗಳನ್ನು ಕೂಡ ಇವತ್ತು ರಾಜ್ಯದಲ್ಲಿ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅದು ಅನಾಹುತ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಗೃಹ ಜ್ಯೋತಿ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಮಾತೆತ್ತರೆ ಪತ್ರಿಕೆ ತುಂಬಾ ಇವತ್ತು ನಾವು
ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಗೃಹ ಜ್ಯೋತಿ ಪ್ರತಿ ಮನೆಗೆ 200 ಯೂನಿಟ್ ವರೆಗೂ ವಿದ್ಯುತ್ ಉಚಿತ ಅಂತೇಳಿ. ಮತ್ತೆ ಅನ್ನ ಭಾಗ್ಯ ಬಗ್ಗೆ 10 ಕೆಜಿ ಅಂತೇಳಿ ದೊಡ್ಡದಾಗಿ ಭಾಷಣ ಬಿಗಿತಾರೆ. ಇವತ್ತು ಎಷ್ಟು ಕೆಜಿ ಕೊಡ್ತಾರೆ ಮನೆ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಇವತ್ತು ಯುವ ನಿಧಿ, ನಾನು ಮೊನ್ನೆ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಶಿವಮೊಗ್ಗದಲ್ಲಿ ಬಂದು ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ತಮಗೆ ಗೊತ್ತಿರಲಿ, ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದಂತ ಯುವಕರಲ್ಲಿ ಪಾಪ ಶಾಲೆ ಕಾಲೇಜಲ್ಲಿ ಕೂತಿರ್ತಕ್ಕಂಥ ಮಕ್ಕಳಿಗೂ ಕೂಡ ಯಾವ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆ ಮಕ್ಕಳುಗಳನ್ನ, ಕಾಲೇಜಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡೋ ಅಷ್ಟೊತ್ತಿಗೆ 5,000 ಜನ ಇರಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ಏನು ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಬಗ್ಗೆ ಇಷ್ಟೊಂದು ಭಾಷಣ ಬಿಗಿತಾ ಇದ್ದಾರೆ. ನಾವೇನು ಗ್ಯಾರಂಟಿ ಬಗ್ಗೆ ವಿರೋಧ ಮಾಡ್ತಲ್ಲ. ಆದ್ರೆ ನನ್ನ ಮೂಲಭೂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ 55-60 ವರ್ಷಗಳ ಕಾಲ ನಿರಂತರವಾಗಿ ದೇಶದಲ್ಲಿ, ರಾಜ್ಯದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಅದು ಇವತ್ತಿಗೂ ಸಹ ಈ ನಾಡಿನಲ್ಲಿ, ದೇಶದಲ್ಲಿ ಇರ್ತಕ್ಕಂಥ ಬಡವನಾಗ ಇದ್ದಾನೆ ಅಂತ ಹೇಳಿದ್ರೆ ಹೊಣೆಗಾರ ಯಾರು? ಇವತ್ತು ಇದೇ ಕಾಂಗ್ರೆಸ್ ಪಕ್ಷದವರು. ಇವತ್ತು ದೇಶಕ್ಕೆ, ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಇವತ್ತು ಕೂಡ ತಾನು 2 ತುತ್ತು ಅನ್ನವನ್ನ ತಗೊಳ್ಳೋದಕ್ಕೆ ಇವತ್ತು ಯೋಚನೆ ಮಾಡ್ತಾನೆ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ರೈತ ಇನ್ನೂ ಕೂಡ ಇವತ್ತು ಅಂತ ಬಡತನವನ್ನು ಎದುರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದರ ಹೊಣೆಗಾರಿಕೆ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ. ಅದು ಎಲ್ಲೋ ಒಂದ್ ಕಡೆ ಇವತ್ತು ಗ್ಯಾರಂಟಿಗಳನ್ನ ಬಿಂಬಿಸ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಹೇಳ್ತಾರೆ, ಒಂದು ಕಡೆ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ನಾನು ನುಡಿದಂತೆ ನಡೆದಂತ ಸರ್ಕಾರದ ಬಗ್ಗೆ ಹೇಳೋದಕ್ಕೂ ಮುಂಚೆ ತಮಗೆ ಗೊತ್ತಿರಲಿ, ಕಳೆದ 8-9 ತಿಂಗಳಲ್ಲಿ ಈ ರಾಜ್ಯ ಸರ್ಕಾರ ಬಂದ್ಮೇಲೆ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು ಕನಿಷ್ಠ 20 ವರ್ಷಗಳ ಹಿಂದಕ್ಕೆ ಹೋಗಿರ್ತಕ್ಕಂಥದ್ದು ಕಳೆದ 8-9 ತಿಂಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇವತ್ತು ನಡೀತಾ ಇಲ್ಲ. ಈ ಹೊಸ ಸರ್ಕಾರ ಬಂದ್ಮೇಲೆ ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆಯನ್ನು ಕೂಡ ಘೋಷಣೆ ಆಗಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡ್ತಕ್ಕಂಥದ್ದು ನೋಡಿದ್ರೆ, ಗ್ಯಾರಂಟಿ ಬಂದ್ಮೇಲೆ ಇವತ್ತೇನೋ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯನೇ ಇವತ್ತು ಮರುಸ್ಥಾಪನೆ ಆಗ್ಬಿಟ್ಟಿದೀವೋ ಅಂತಕ್ಕಂಥ ಭಾವನೆಯನ್ನ ಇವತ್ತು ಬಿಂಬಿಸ್ತಕ್ಕಂಥ ಕೆಲಸ ಬಹಳ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ರಾಜ್ಯ ಸರ್ಕಾರ ಒಂದು ಕೈಯಲ್ಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಲೆ ಏರಿಕೆ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರದ ಒಂದು ಅಂಶದ ಕಾರ್ಯಕ್ರಮ ಆಗಿದೆ ಅನ್ನೋ ಭಾವನೆ ರಾಜ್ಯ ಜನರಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಹಾಲಿನ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಮೊಸರಿನ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು, ದಿನನಿತ್ಯ ಬಳಕೆ ವಸ್ತುಗಳು ಜಾಸ್ತಿ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅಬಕಾರಿ ಸುಂಕ ಜಾಸ್ತಿ ಆಗಿರ್ತಕ್ಕಂಥದ್ದು. ಎಲ್ಲಿವರೆಗೆ ಇವತ್ತು ಶಕ್ತಿ ಯೋಜನೆ ಅಂತ ಹೇಳ್ತಾರೆ, ಇವತ್ತು ಬಸ್ ಟಿಕೆಟ್ ದರನು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಆ ಮಹಿಳೆ ಉಚಿತ ಬಸ್ ಅಂತ ಹೇಳಿದ್ರೆ ಗಂಡನಿಂದ ಹೆಚ್ಚು ದರವನ್ನ ಜಾಸ್ತಿ ಮಾಡಿ ಮತ್ತೊಂದು ಕಡೆ ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ನೋಂದಣಿ ಶುಲ್ಕ, ಇವತ್ತು ಗೃಹ ನೋಂದಣಿ ಶುಲ್ಕ, ಮುದ್ರಾಂಕ ಶುಲ್ಕ, ಹೀಗೆ ಸಿಕ್ಕ ವಿಚಾರದಲ್ಲಿ ಇವತ್ತು ಬೆಲೆಯನ್ನ ಏರಿಸ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ತಮಗೆ ಗೊತ್ತಿರಲಿ ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ 8 ತಿಂಗಳು ಹೊಸ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಯಾವುದೇ ಒಂದು ಅಫಿಡವಿಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ 500%, 500% ಇದು ಜಾಸ್ತಿ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಸ್ಟಾಂಪ್ ಡ್ಯೂಟಿನೂ ಕೂಡ ಇವತ್ತು 500% ಹೆಚ್ಚಿರ್ತಕ್ಕಂಥದ್ದು. ಯಾವುದೇ ಒಂದು ಕಾಪಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 500% ಜಾಸ್ತಿ ಮಾಡಿರ್ತಕ್ಕಂಥದ್ದು. ಮಾರ್ಟಿಗೇಜ್ ಡೀಡ್ ಮಾಡಿಸ್ಬೇಕು ಅಂತ ಹೇಳಿದ್ರು ಕೂಡ 500% ಜಾಸ್ತಿ ಮಾಡಿರ್ತಕ್ಕಂಥದ್ದು. ಪಾರ್ಟಿಷನ್ ಡೀಡ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು 500% ಇವತ್ತು ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಬಂದ ಮೇಲೆ ಯಾವ ರೀತಿ ದರ ಜಾಸ್ತಿ ಮಾಡಿದ್ದಾರೆ ಅಂತ ನಾ ಹೇಳಿದ್ದೇನೆ. ಇವತ್ತು ಭೂ ಕಂದಾಯ ನೋಂದಣಿ ಶುಲ್ಕ ಇರತಕ್ಕಂಥದ್ದು ಒಂದು ಕಡೆ ಆದ್ರೆ, ಹಿಂದೆ ಇವತ್ತು ರೈತರು ತನ್ನ ಕೃಷಿ ಪಂಪ್ಸೆಟ್ಗಳಿಗೆ ಸಂಪರ್ಕಕ್ಕೆ ನಿಗದಿಯಾದಂತಹ ಶುಲ್ಕ ಎಷ್ಟಪ್ಪ ಅಂತ ಹೇಳಿದ್ರೆ 25,000 ಇತ್ತು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ. ಆದ್ರೆ ಈ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇವತ್ತು ಸುಮಾರು 2.5-3 ಲಕ್ಷ ಇವತ್ತು ರೈತರು ಇವತ್ತು ತನ್ನ ಜೋಬಿನಿಂದ
ಹಣವನ್ನ ಕಟ್ಟಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ಬಡವರ ಪರವಾಗಿರ್ತಕ್ಕಂಥ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಜಾಸ್ತಿ ಉಳ್ಕೊಂಡಿದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನುಡಿದಂತ ನಡೆದಂತ ಸರ್ಕಾರ ಅಂತೇಳಿ ಪದೇ ಪದೇ ನಾವು ಕೇಳ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕ 15,000 ಹಾಗೂ ಸಹಾಯಕರಿಗೆ ಮಾಸಿಕ 10,000 ಗೌರವಧನವನ್ನ ನೀಡುವುದಾಗಿ ಕಾಂಗ್ರೆಸ್ ಹೇಳಿದ್ರು. ಆದ್ರೆ ಇವತ್ತುವರೆಗೂ ಕೂಡ ಈ ವಿಚಾರವಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸಿಕವಾಗಿ 15,000 ಕೊಡ್ತಕ್ಕಂಥದ್ದಾಗ್ಲಿ, ಸಹಾಯಕರಿಗೆ 10,000 ಕೊಡ್ತಕ್ಕಂಥ ವಿಚಾರದಲ್ಲಿ ಚಕಾರವನ್ನು ಕೂಡ ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸಾಲ ಮನ್ನಾ ಮಾಡ್ತೇವೆ ಅಂತೇಳಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು. ಅದ್ರ ಬಗ್ಗೆನೂ ಕೂಡ ಇವತ್ತು ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ಳದೆ ಇರತಕ್ಕಂಥದ್ದು, ಚಕಾರ ಎತ್ತದೇ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ, ರಾಜ್ಯದಲ್ಲಿ ಭೀಕರ ಬರಗಾಲದ ಸಂದರ್ಭದಲ್ಲಿ ಇವತ್ತು 800ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯಪಾಲರ ಮುಖೇನ ಹೇಳ್ತಾರೆ ರಾಜ್ಯ ಸರ್ಕಾರ, ಈ ಸರ್ಕಾರ ಬಂದ ಮೇಲೆ ಹೋದ ವರ್ಷಕ್ಕಿಂತ ಈ ಸಲ ಇವತ್ತು ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಹೇಳಿಸ್ತಕ್ಕಂಥ ಕೆಲಸ ಮಾಡಿದೆ. ಇವತ್ತು ರಾಜ್ಯದಲ್ಲಿ ಇವತ್ತು ಸ್ವತಃ ಮುಖ್ಯಮಂತ್ರಿಗಳವರ ಕ್ಷೇತ್ರದಲ್ಲೇ ಹೆಚ್ಚು ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಮತ್ತೊಂದು ಕಡೆ ಭೀಕರ ಬರಗಾಲದ ಸಂದರ್ಭದಲ್ಲೂ ಸಹ ಇವತ್ತು ಲೋಡ್ ಶೆಡ್ಡಿಂಗ್ ವಿಚಾರದಲ್ಲಿ ಇವತ್ತು ಪಾಪ ರೈತರು ಪರದಾಡ್ತಾ ಇದ್ದಾರೆ. ತನ್ನ ಪಂಪ್ ಸೆಟ್ಗಳನ್ನು ಉಪಯೋಗಿಸಿಕೊಂಡು ರೈತ ತನ್ನ ಬೆಳೆದಂತ ಬೆಳೆಗೆ ಉಳಿಸ್ಕೋಬೇಕು ಅಂತಕ್ಕಂಥ ಪರದಾಡ್ತಾ ಇದ್ರೆ ಇವತ್ತು ಅದಕ್ಕೂ ಸಹ ಇವತ್ತು ವಿದ್ಯುತ್ ಅನ್ನ ಸರಿಯಾಗಿ ಕೊಡದೇನೆ ಇವತ್ತು ಕಲ್ಲಾಗ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಕ್ಕಂಥ ಇಂದಿನ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಹಾಲಿನ ಬೆಲೆನ ಜಾಸ್ತಿ ಮಾಡ್ತಾರೆ, ಆದ್ರೆ ಮತ್ತೊಂದು ಕಡೆ ಡೈರಿ ಇವತ್ತು ರೈತರಿಗೆ ಪ್ರೋತ್ಸಾಹ ಧನ ಏನು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇವತ್ತು ಹೈನುಗಾರಿಕೆಗೆ ಒಂದು ಶಕ್ತಿನ ತುಂಬಬೇಕು ಅಂತೇಳಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ರು, ಅದನ್ನು ಕೂಡ ಇವತ್ತು ಕಡಿತ ಮಾಡಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಗ್ರಾಹಕರಿಗೆ ಬೆಲೆ ಏರಿಕೆ ಶಾಕ್ ನೀಡಿದ್ರೆ, ಮತ್ತೊಂದು ಕಡೆ ಹೈನುಗಾರಿಕೆಗೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 5 ರಿಂದ 7 ರೂಪಾಯಿ ಹೆಚ್ಚಿಸ್ತೇವೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಭರವಸೆನ ಕೊಟ್ಟಿದ್ರು. ಅದು ಯಾವುದೂ ಕೂಡ ಈಡೇರಿಲ್ಲ ಅಂತಕ್ಕಂಥದ್ದು ಕಟು ಸತ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ರೈತರ ಆತ್ಮಹತ್ಯೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರೈತರ ಆತ್ಮಹತ್ಯೆ ಇದೇನು ಈ ಸರ್ಕಾರದಲ್ಲಿ ಬಂದಾಗ ಆಗಿದೆ, ಹಿಂದೆ ಆಗೇ ಇಲ್ಲ ಅನ್ನೋ ಮಾತು ನಾನೇನು ಹೇಳ್ತಾ ಇಲ್ಲ. ಆದ್ರೆ ಈ ಸರ್ಕಾರ ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿತ ಮಂತ್ರಿಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ ಕಡೆ ಮಾನ್ಯ ಉಪಮುಖ್ಯಮಂತ್ರಿ ಹೇಳ್ತಾರೆ ಇವತ್ತು ರೈತರ ಸಾವಿನ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲೇ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ರೈತರಲ್ಲ ಅನ್ನುವ ದಾಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ವ್ಯಕ್ತ ಆಗ್ತದೆ. ಮತ್ತೊಂದು ಕಡೆ ಇನ್ನೊಬ್ರು ಮಾನ್ಯ ಸಚಿವರು ಶಿವಾನಂದ ಪಾಟೀಲ್ ಹೇಳ್ತಾರೆ ಇವತ್ತು ತಮ್ಮ ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದನ್ನು ನಾವು ಒಪ್ಕೊಳ್ತೇನೆ. ಒಂದ್ ಕಡೆ ಸರ್ಕಾರ ಹೇಳ್ತದೆ ತಮ್ಮ ಸರ್ಕಾರದಲ್ಲಿ ಈ ವರ್ಷ ರೈತರ ಆತ್ಮಹತ್ಯೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಈ ಸರ್ಕಾರದ ಸಚಿವರೇ ಹೇಳ್ತಾರೆ ಈ ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿರ್ತಕ್ಕಂಥದ್ದು ನಾವು ಒಪ್ಕೊಳ್ತೇವೆ. ಆದರೆ ಮೃತ ರೈತರ ಕುಟುಂಬಗಳಿಗೆ ಕಾಂಗ್ರೆಸ್ ಸರ್ಕಾರವು ಹೆಚ್ಚಿನ ಪರಿಹಾರವನ್ನ ನೀಡುತ್ತಿರುವುದರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತನ್ನ ಒಬ್ಬ ಜವಾಬ್ದಾರಿತ ಸಚಿವರು ಈ ಮಾತನ್ನ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ರೈತರ ಹಿತವನ್ನ ಕಾಪಾಡೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ಈ ಮಂತ್ರಿಗಳ ಒಂದು ಬೇಜವಾಬ್ದಾರಿ ಹೇಳಿಕೆ ಇವತ್ತು ಯಾವ ರೀತಿ ರೈತರ ಮೇಲೆ ಪರಿಣಾಮ ಬೀರ್ತಿದೆ ಅಂತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಕೃಷಿ ಸಾಲ ಮನ್ನಾಕ್ಕಾಗಿ ರೈತದಲ್ಲಿ ಬರಗಾಲ ಬರಲಿ ಅಂತ ಬಯಸ್ತಾರೆ ಅನ್ನೋ ಮಾತನ್ನು ಕೂಡ ಮಾನ್ಯ ಸಚಿವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಇವರ ಹೇಳಿಕೆಗಳೇ ಒಂದು ಕಡೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು,
ಮತ್ತೊಂದು ಕಡೆ ಇವರು ಯಾಕೆ ರೈತರ ವಿಚಾರದಲ್ಲಿ ಸರ್ಕಾರ ಅವರ ಧೋರಣೆ ಹೇಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತರು ನಿಂತಿದಾರಲ್ಲ, ಅದ್ರ ಬಗ್ಗೆ ನಿಮ್ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹೇಳ್ಬಾರ್ದು? ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆಯಲ್ಲ, ಕೇಂದ್ರ ಸರ್ಕಾರಕ್ಕೆ ಹೇಳಿ. ಅಲ್ಲಿ ಅಷ್ಟೊಂದು ರೈತರು ಡೆಲ್ಲಿ ಬಾರ್ಡರ್ ಅಲ್ಲಿ ನಿಂತಿದಾರಲ್ಲ, ಡೆಲ್ಲಿ ಬಾರ್ಡರ್ ಮಾಡಿರೋದು ನಿಮ್ ಕೇಂದ್ರ ಸರ್ಕಾರ ಅಲ್ವಾ? ಅದು ಎಲೆಕ್ಷನ್ ಹೋಗಿದ್ದಾರೆ. ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಕ್ಕಂಥ ಕೂಟದವರು ರೈತರಿಗೆ ಎಲೆಕ್ಷನ್ ಬಂದಿದೆ ಅಂತ ಕೂಟದವರು ಅಂತ ರೈತರು ಯಾವ ಪಕ್ಷಕ್ಕೆ ಸೇರಿದವರು? ರೈತರು ಏನಾದ್ರು ಹೇಳಿದ್ದಾರೆ ಅಂತ ರೈತರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ. ಬಂದು ನಮಗೆ ಹೇಳ್ತಾ ಇದ್ದೀರಾ ನೀವು. ನೀವು ಫಸ್ಟ್ ನಿಮ್ ಕೇಂದ್ರ ಅಲ್ಲಿ ಏನು ರೈತರು ಬಾರ್ಡರ್ ಅಲ್ಲಿ ನಿಂತಿದ್ದಾರೆ ಅವರ ಮಾನ್ಯ ಸಭಾಧ್ಯಕ್ಷರೇ, ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅಂತ ಹೇಳ್ತಕ್ಕಂಥ ಈ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಬಡ್ಡಿ ರಹಿತ ಸಾಲವನ್ನ 3 ಲಕ್ಷದಿಂದ 10 ಲಕ್ಷಕ್ಕೆ ವಿಸ್ತರಣೆ ಮಾಡಿ ಕನಿಷ್ಠ ಶೇಕಡ 3 ಬಡ್ಡಿ ದರದಲ್ಲಿ 15 ಲಕ್ಷದವರೆಗೆ ಸಾಲ ಸರ್ಕಾರದಿಂದಲೇ ಬಡ್ಡಿ ವ್ಯತ್ಯಾಸವನ್ನು ಪಾವತಿ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಅವರು ಚುನಾವಣೆ ಸಂದರ್ಭದಲ್ಲಿ ಹೇಳಿಕೊಂಡಿದ್ರು. ಇವತ್ತು ಕೃಷಿ ಆಧಾರಿತ ಗ್ರಾಮೀಣ ಉದ್ಯಮಗಳ ಉತ್ತೇಜನಕ್ಕೆ 200 ಕೋಟಿ ಹೂಡಿಕೆಯನ್ನ ಮಾಡ್ತೇವೆ ಅಂತೇಳಿ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಇವತ್ತು ಸಾವಯವ ಸರ್ಕಾರದ ಯೋಜನೆ ಸಾವಯವ ಕೃಷಿಗೆ ಇವತ್ತು 2,000 ಕೋಟಿಯನ್ನ ಹೂಡಿಕೆ ಮಾಡ್ತೇವೆ ಅಂತೇಳಿ ಇವತ್ತು ಹೇಳಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಹೇಳೋದಾದ್ರೆ ಇವತ್ತು ಮುಂದಿನ 5 ವರ್ಷಗಳಲ್ಲಿ ಇವತ್ತು ನೀರಾವರಿ ಯೋಜನೆಗೆ ಇವತ್ತು 1.5 ಲಕ್ಷ ಕೋಟಿಯನ್ನ ವಿನಿಯೋಗ ಮಾಡ್ತೇವೆ ಅಂತೇಳಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಈ ಸರ್ಕಾರ ಇವತ್ತು ಎಲ್ಲವನ್ನ ಮರೆತು ಇವತ್ತು ಕೇವಲ ತಮ್ಮ ಗ್ಯಾರಂಟಿಗಳನ್ನ ತಮ್ಮ ಬೆನ್ನನ್ನ ತಟ್ಕೊಂಡು ಇವತ್ತು ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡ್ದೇನೆ ಇವತ್ತು ಇಡೀ ರಾಜ್ಯಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ಸಹಜವಾಗಿನೇ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನಾ ರೀತಿ ನಾಟಕ ನೋಡಿದ್ವಿ ಕಾಂಗ್ರೆಸ್ ಪಕ್ಷದವರಿಂದ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಾಗ ಹೊಸ ನಾಟಕಗಳನ್ನ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ನೋಡ್ತಾ ಇದ್ದೇವೆ. ಒಂದ್ ಕಡೆ ಶುರು ಮಾಡಿದ್ದಾರೆ, ಸಂವಿಧಾನ ಓದಿ ಅಭಿಯಾನವನ್ನು ಈಗ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ. ಸಂವಿಧಾನ ಓದಿ ಅಭಿಯಾನವನ್ನ ರಾಜ್ಯ ಸರ್ಕಾರ ವತಿಯಿಂದ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಆದ್ರೆ ನಾನು ತಮ್ಮ ಮೂಲಕ ಸದನದ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಕ್ಕಂಥದ್ದು, ಇದೇ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಇದ್ದಾಗ ಚುನಾಯಿತ ಸರ್ಕಾರಗಳನ್ನ ವಜಾಗೊಳಿಸಿ ಸುಮಾರು 90 ಬಾರಿ ಇವತ್ತು ರಾಷ್ಟ್ರಪತಿ ಆಡಳಿತವನ್ನು ಬಗ್ಗೆ ಚರ್ಚೆ ಮಾಡೋಣ. ಮಾನ್ಯ ಸಭೆ ಹೇಳಬೇಕು ಕಾರಣ ಇದೆ. ಸುಮಾರು 90 ಬಾರಿ ದೇಶದಲ್ಲಿ ಇವತ್ತು ಸರ್ಕಾರನ ಒಡೆದಾಕಿ ಇವತ್ತು ರಾಷ್ಟ್ರಪತಿ ಆಡಳಿತವನ್ನ ತಂದಿರತಕ್ಕಂಥ ಉದಾಹರಣೆ ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಸಂವಿಧಾನ ಓದಿ ಅಭಿಯಾನ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಮಾತೆತ್ತರೆ ಚುನಾವಣೆ ಸಂದರ್ಭದಲ್ಲಿ ಮಾತನ್ನ ಉಲ್ಲೇಖ ಮಾಡ್ತಾರೆ, ಚುನಾವಣೆ ಮುಗಿದ ಮೇಲೂ ಕೂಡ ಉಲ್ಲೇಖ ಮಾಡ್ತಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ್ನ ಕೊಡದೇ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ನೈತಿಕತೆ ಉಳಿಸ್ಕೊಂಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡದೇ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನ ಬಗ್ಗೆ ಆಗಲಿ ಮಾತಾಡ್ತಕ್ಕಂಥ ಯಾವುದೇ ನೈತಿಕತೆ ಉಳಿಸ್ಕೊಂಡಿಲ್ಲ. ತಾವುಗಳು ಮಾನ್ಯ ಶಾಸಕರು ವಿಜಯೇಂದ್ರ ಅವರು ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡುವಾಗ ವ್ಯವಸ್ಥೆಯಲ್ಲಿ ಅವರ ಭಾಷಣಕ್ಕೆ ಮಧ್ಯ ಪ್ರವೇಶ ಮಾಡಬಾರ್ದಂತೆ ನಾನು ಸುಮ್ಮನೆ ಕೇಳ್ಕೊಂಡಿದ್ದೆ. ಅನ್ನಭಾಗ್ಯದ್ದು ಎಲ್ಲ ಭಾಗ್ಯಗಳು ಹೇಳಿದ್ರು, ಅದು ಅಧಿಕಾರ ಅವ್ರು ಹೇಳ್ತಾರೆ. ಏನಾದರೂ ವ್ಯತ್ಯಾಸ ಇದ್ರೆ ನಾವು ಕರೆಕ್ಟ್ ಮಾಡ್ಕೊಂತೀವಿ. ಆದರೆ ಕೇಂದ್ರ ಸರ್ಕಾರದನ್ನ ಮಧ್ಯಪ್ರವೇಶ ಮಾಡಿ 90 ಸಾರಿ ರಾಷ್ಟ್ರಪತಿ ಆಡಳಿತ ಅಂತ ಅದು ನಾನು ವಿರೋಧ ಮಾಡ್ತೀನಿ. ಅದು
ರಾಜ್ಯ ಸರ್ಕಾರದ ಬಗ್ಗೆ ಅವರು ಸಾಕಷ್ಟು ಮಾತಾಡಲಿ, ಕಡೆಯಲ್ಲಿ ಉತ್ತರ ಕೊಡ್ತೀವಿ. ಕೇಂದ್ರ ಸರ್ಕಾರ ಮಾತಾಡಿದ್ರೆ ನಾನು ಅದ್ರ ಮಾತಾಡ್ಬೇಕಾಗ್ತದೆ. ಆಯ್ತು. ಅದು ಇಬ್ರು ಮಾತಾಡೋದು ಬೇಡ, ರಾಜ್ಯದ ಮಾತಾಡ. ಅವರು ಸಂವಿಧಾನದ ಬಗ್ಗೆ ಅದೇ ಸುನೀಲ್ ಗುಲ್ಲೆ ನಿಮ್ದು ಚಳುವಳಿ ನಡೀತಾ ಇದೆಯಲ್ಲ, ಸಂವಿಧಾನ ಉಲ್ಲೇಖ ಮಾಡಿ ಅದೇ ಸಂವಿಧಾನದ ಆರ್ಟಿಕಲ್ 356 ಮುಂದಿನ ದಿನಗಳಲ್ಲಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಂತ ತಾವೇ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಅದನ್ನು ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಇದೆ. ಅದರ ಬಗ್ಗೆ ನಿಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಾತಾಡಿದ್ದಾರೆ. ಆ ವಿಚಾರಕ್ಕೆ ಅದಕ್ಕೆ ಬರ್ತೇನೆ ಮಾನ್ಯ ಜನರನ್ನ ಸಭಾಧ್ಯಕ್ಷರೇ. ಎಚ್ಚರಿಕೆ ಕೊಡಿಸಬೇಕು. ಸಂವಿಧಾನವನ್ನ ಯಾರು ಮುಟ್ಟಕ್ಕಾಗೋದಿಲ್ಲ. ಸಂವಿಧಾನ ಈ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮವಾದಂತ ಹಕ್ಕಿರುವಂತದ್ದು. ಅದನ್ನ ನಾವು ಹೋರಾಟ ಮಾಡ್ತೀವಿ, ಅದನ್ನು ಉಳಿಸ್ತೀವಿ ಅನ್ನೋದನ್ನ ಜನರಿಗೆ ಕಟ್ಟಕಡೆಯ ಪಂಚಾಯತಿ ಜನರಿಗೆ ತಿಳಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಂವಿಧಾನ ಸಂವಿಧಾನವನ್ನ ಧಿಕ್ಕರಿಸಿ ತುರ್ತು ಪರಿಸ್ಥಿತಿಯನ್ನ ನಿಮ್ದೇ ಪಕ್ಷ ಮಾಡಿದ್ದು. ಈಗ ಸಂವಿಧಾನವನ್ನ ಧಿಕ್ಕರಿಸಿ 90 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಏರಿದ್ದು ನೀವೇ. ಇವತ್ತು ಸಂವಿಧಾನದ ಚಾಂಪಿಯನ್ ಅಂತ ಹೇಳ್ತಾ ಇರೋದು ನೀವೇ. ಯಾರ್ಯಾರಿಗೆ ಗೌರವ ಕೊಟ್ಟಿದ್ರು ಅಂತ ಇತಿಹಾಸ ಹೇಳುತ್ತೆ. ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಜಾಗೃತಿ ಮಾಡ್ತಾ ಅದು ಸ್ಟೇಟ್ ಬಗ್ಗೆ ರಾಜ್ಯ ಬಗ್ಗೆ ಚರ್ಚೆ ಮಾಡಿ ಉಲ್ಲೇಖ ಮಾಡಿದ್ರೆ ಅಷ್ಟೇ. ನೋಡಿ, ಸಕಾರಾತ್ಮಕವಾಗಿ ರಾಜ್ಯ ಬಗ್ಗೆ ಚರ್ಚೆ ಆಗಲಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿಗಳನ್ನ ನಾನು ಹೇಳಿರ್ತಕ್ಕ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಬಹಳಷ್ಟು ಜನರಿಗೆ ದೇಶದಲ್ಲಿ ನಮ್ಮ ಸಂವಿಧಾನ ಏನು, ಅದರ ಆಶಯಗಳೇನು, ನಿರ್ದೇಶನ ತತ್ವಗಳೇನಿದ್ದಾವೆ, ಯಾರ್ಯಾರದು ಕರ್ತವ್ಯ ಜವಾಬ್ದಾರಿ ಏನಿದೆ, ಹಕ್ಕುಗಳೇನಿದೆ ಇನ್ನೂ ಕೂಡ ನಾವು ತಿಳಿಸಿಲ್ಲ. ಶಾಲಾ ಕಾಲೇಜು ವಿಶ್ವದ ಮಟ್ಟಗಳಲ್ಲಿ ಸಂವಿಧಾನ ಆಯ್ತು, ಬನ್ನಿ ಕೂತ್ಕೊಳ್ಳಿ. ಸ್ವಾಗತಿಸ್ತೇವೆ. ಅವ್ರು ಹೇಳ್ತಾರೆ ಅವ್ರು ಹೇಳಿದ್ದೇನು ಮಾತಾಡಿ ಬೇಡ, ವಿಜಯ್ ಮಾತಾಡಿ, ಕಂಟಿನ್ಯೂ. ವಿಜಯ್ ಮಾತಾಡಿ, ನಿಮ್ಮ ಮಾತಾಡಿ ನೀವು. ಬೇಡ, ಯಾಕೆ 75 ವರ್ಷದೊಳಗೆ ಎಷ್ಟು ವರ್ಷ ಅವ್ರ ಪಕ್ಷ ಆಡಳಿತ ಆಯ್ತು. ಈಗ ಕಂಟಿನ್ಯೂ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ಯಾಕೆ ಈ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ದೇನೆ? ಒಂದು ನಿಮಿಷ ಪ್ಲೀಸ್. ಆಯಾ ಕಾಲದಲ್ಲಿ ಯಾವ ಚುನಾಯಿತ ತರ್ಕಗಳು ಹೇಗೆ ನಡ್ಕೊಂಡಿದ್ದಾವೆ ಸಂವಿಧಾನದ ವಿರುದ್ಧವಾಗಿ ಆಯಾ ಸಂದರ್ಭದಲ್ಲಿ ಪಾಠ ಕಲಿಸಿದ್ದಾರೆ ಜನ. ನಮಗೆ ದೇಶದಲ್ಲಿ ಇರುವಂತ ದೊಡ್ಡ ಧರ್ಮನೇ ಸಂವಿಧಾನ, ಶ್ರೇಷ್ಠ ಗ್ರಂಥನೇ ಸಂವಿಧಾನ ಎಲ್ಲರಿಗೂ. ಒಬಾಮ ಅಮೆರಿಕದಿಂದ ಬಂದು ಸಂಸತ್ ಹೇಳ್ತಾರೆ ಎಂತ ಶ್ರೇಷ್ಠ ಸಂವಿಧಾನ ಪ್ರಪಂಚದಲ್ಲಿ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡೋ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ. ಅಲ್ಲಿಂದ ಬಂದು ಮೈ ಪಾಯಿಂಟ್ ಈಸ್ ಆಯಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಏನೇನು ನಿರ್ಧಾರ ಮಾಡಿದವೋ ಜನ ಅದಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ. ನಿಮಗೂ ಕಲಿಸಿದ್ದಾರೆ, ಈ ಕಡೆಗೂ ಕಲಿಸಿದ್ದಾರೆ. ನಾವು ಸಂವಿಧಾನವಾಗಿ ನಮ್ಮ ಜನರ ತಯಾರು ಮಾಡದೆ ಹೋದ್ರೆ ನಮ್ಮ ಭಾರತ ಭವಿಷ್ಯ ನಿರ್ಧಾರ ಮಾಡೋದನ್ನು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು, ವೋಟ್ ರಾಜಕೀಯ ಮಾಡೋದು, ಈ ಕಡೆ ಮಾಡ್ತೀರೋ ಈ ಕಡೆ ಮಾಡ್ತಿರೋ, ಇದಕ್ಕೆ ಯಾವ್ದು ಸ್ಕೋಪ್ ಇಲ್ವಲ್ಲ. ಇದು ಸ್ಕೋಪ್ ಇಲ್ಲ. ಚಂದ್ರಬಾಬು ಕೂತ್ಕೊಳ್ಳಿ. ಇಲ್ಲಿ ಮಾತಾಡೋಣ. ಸಚಿವರ ಮಾನ್ಯ ಸಭಾಧ್ಯಕ್ಷರೇ, ಹೀಗಾಗಿ ನಾನು ವಿಚಾರವನ್ನ ಉಲ್ಲೇಖ ಮಾಡೋದಕ್ಕೆ ಕಾರಣ ಇದೆ. ಕಾರಣ ಅಂತ ಹೇಳಿದ್ರೆ ಮತ್ತೆ ನೋಡು, ಹೋಗಿ ನಾನು ಇನ್ನೂ ವಿಷಯ ಕಂಪ್ಲೀಟ್ ಮಾಡಿ. ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಕೊಡದೇ ಇರ್ತಕ್ಕಂಥ ಅಂದಿನ ಕಾಂಗ್ರೆಸ್ ಸರ್ಕಾರ, ಅದು ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ದೇಶ ವಿದೇಶಗಳಿಂದ ಯಾರೇ ಬಂದರೂ ಸಹ ದೆಹಲಿನಲ್ಲಿ ಬಂದಂತವ್ರಿಗೆ ರಾಜ್ಘಾಟಿಗೆ ಕರ್ಕೊಂಡು ಹೋಗ್ತಾರೆ. ರಾಜ್ಘಾಟಿಗೆ ಹೋದಾಗ
ಅಂಬೇಡ್ಕರ್ ಅವರ ಶವ ಸಂಸ್ಕಾರ ಅಲ್ಲೇ ಮಾಡಿದ್ರೆ ಅವರ ಒಂದು ಇದಕ್ಕೂ ಕೂಡ ಹೋಗಿ ಗೌರವನ ಸಲ್ಲಿಸಬೇಕಾಗ್ತದೆ ಅಂತೇಳಿ ಅಂತ ಗೌರವವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬಾರ್ದು ಅನ್ನುವ ದುರುದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ ಪಕ್ಷದವರು ಅವತ್ತಲ್ಲಿ ಜೈಲಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವಕಾಶನ ಕೊಡಲಿಲ್ಲ. ಇವತ್ತು ಮನೆ ಸಭಾಧ್ಯಕ್ಷ ನಡೆಸಬೇಕು ಅಂತ ಅವರು ತೀರ್ಮಾನ ಮಾಡೋದು, ಹಲವಾರು ಬಾರಿ ಹೊತ್ತು ಅವರ ಕುಟುಂಬ ತೀರ್ಮಾನ ಮಾಡಿದ್ದು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸೋಲಿಸಿರ್ತಕ್ಕಂಥದ್ದು ಒಂದು. ಅಲ್ಲಿರ್ತಕ್ಕಂಥ ನಾರಾಯಣ್ ಕಾಜ್ರೋಳ್ಕರ್ ಅಂತಕ್ಕಂಥವ್ರು ಕಾಂಗ್ರೆಸ್ ಅಭ್ಯರ್ಥಿ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ. ಸೋಲಿಸಿದ್ರ ಮೇಲೆ ಅವ್ರಿಗೆ ಪದ್ಮಶ್ರೀ ಗೌರವನು ಕೂಡ ಕೊಡ್ತಾರೆ ಇದೇ ಕಾಂಗ್ರೆಸ್ ಪಕ್ಷದವರು. ಪದ್ಮಶ್ರೀ ಗೌರವ ಕೊಡ್ತಾರೆ. ನಾವು ಯಾಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂತ ಕಾಂಗ್ರೆಸ್ ಪಕ್ಷ ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕಂತ ಯಾವುದೇ ಯೋಗ್ಯತೆ ನೈತಿಕತೆ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬಂದಾಗ ನಾ ಯಾವ ವಿಚಾರವನ್ನು ಉಲ್ಲೇಖ ಮಾಡಿದ್ದೇನೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಹತ್ರ ಬಂದಾಗ ದಲಿತರ ಕಿವಿಗೆ ಹೂವನ್ನು ಮುಡಿಸಿ ಇವರೇ ದಲಿತರ ಉದ್ಧಾರಕರು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಅಭಿಯಾನ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ. ದಲಿತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರ್ತಕ್ಕಂಥ ಮಸೂಳೆ ಕಣ್ಣೀರಾಗ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ಅನ್ನೋದನ್ನ ಈ ಸದನದ ಮೂಲಕ ರಾಜ್ಯದ ಜನತೆ ಕೂಡ ತಲುಪಿಸಬೇಕು ಅನ್ನೋ ವಿಚಾರವಾಗಿ ಈ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಕೊಟ್ಟಿದ್ದು ಕೂಡ ಅಟಲ್ ಬಿಹಾರಿ ವಾಜಪೇಯಿ ರೆಕಮೆಂಡ್ ಮಾಡಿದ್ಮೇಲೆ ವಿ ಪಿ ಸಿಂಗ್ ಸರ್ಕಾರದಲ್ಲಿ ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಳೆದ ವಾರ ಇಡೀ ಸರ್ಕಾರನೇ ದೆಹಲಿಗೆ ಹೋಗಿ ದೆಹಲಿ ಚಲೋ ಅಂತೇಳಿ ದೆಹಲಿ ಚಲೋವನ್ನ ಮಾಡ್ತಕ್ಕಂಥ ಒಂದು ನಾಟಕವನ್ನು ಕೂಡ ಮಾಡಿದ್ರು. ದೆಹಲಿ ಚಲೋಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಹಣವನ್ನು ಕೂಡ ಪೋಲ್ ಮಾಡಿರ್ತಕ್ಕಂಥದ್ದು. ಇವರ ರಾಜಕೀಯ ಹೋರಾಟಕ್ಕೆ ಇವರೇನ ಲೋಕ ಡ್ರಾಮಾ ಮಾಡಕ್ ಹೊರಟಿದ್ರು. ಅದಕ್ಕೆ ಸರ್ಕಾರ ಇವತ್ತು ದುಡ್ಡನ್ನ ವ್ಯರ್ಥ ಮಾಡಿರ್ತಕ್ಕಂಥದ್ದು. ಯಾವ ಕಮಿಷನರ್ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೋ ಒಂದು ಹಣವನ್ನು ಕೂಡ ಅವರಿಂದ ವಸೂಲಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿಸ್ಬೇಕು. ಯಾಕೆ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಇವರು ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಾಕೊಳ್ಕೊಂತ ಸಲುವಾಗಿ ಇವತ್ತು ತಮ್ಮ ಗ್ಯಾರಂಟಿಗಳು ಯಾವ ಜನರಿಗೂ ಕೂಡ ತಲುಪ್ತಾ ಇಲ್ಲ. 20-30% ಜನರಿಗೂ ಕೂಡ ತಲುಪದೇ ಇರತಕ್ಕಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಿ ಹಿನ್ನಡೆ ಆಗ್ತದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಗಾಬರಿ ಆಗಿರ್ತಕ್ಕಂಥದ್ದು. ಇವತ್ತು ಯಾವುದೇ ಸರ್ವೆಗಳು ನೋಡಿದ್ರು ಕೂಡ ಇವತ್ತು ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ 23-25 ಗೆಲ್ತದೆ ಅಂತ ಇವತ್ತು ನಿದ್ದೆಗೆಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ದೆಹಲಿಗೆ ಹೋಗಿ ರಾಜ್ಯದ ಗೌರವವನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನೇನು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಹಿಂದಿನ UPA ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ 86,000 ಕೋಟಿ ಬಂದಿದೆ 10 ವರ್ಷದಲ್ಲಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ ಅಧಿಕಾರದ ಅವಧಿಯಲ್ಲಿ 2,85,000 ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಸತ್ಯ. ಹಾಗಾಗಿ ಯಾವುದು ಕೂಡ ನನ್ನ ಊಹಾಪೋಗಳಲ್ಲ, ಸತ್ಯಾಂಶವನ್ನು ಇವತ್ತು ಸದನದ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೊನೆಯದ ಒಂದು ಮಾತನ್ನು ಹೇಳ್ತೇನೆ. ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಬಂದಿರೋದೇ ಕೇವಲ ಗ್ಯಾರಂಟಿಗಳಿಗೋಸ್ಕರ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಯಾವುದೋ ಒಬ್ಬ ಶಾಸಕರಿಗೆ ₹1 ಅನುದಾನ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ರಾಜ್ಯ ಸರ್ಕಾರ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ. ಇವತ್ತು ಖಜಾನೆ ಸಂಪೂರ್ಣ ಖಾಲಿಯಾಗಿದೆ. ತನ್ನ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ದೆಹಲಿಗೆ ಹೋಗಿ ರಾಜ್ಯದ ಗೌರವನ ಹರಾಜಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದನ್ನ ಬದಿಗಿಟ್ಟು ಇವತ್ತು ರಾಜ್ಯದಲ್ಲಿ ಇವತ್ತೇನು ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ, ಶಾಸಕರಿಗೆ ಅನುದಾನ ಕೊಡಬೇಕಾಗಿದೆ, ಅದನ್ನ ಕೊಟ್ಟು
ಇವತ್ತೇನು ಬಹಳ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲೇನಿದ್ದಾರೆ. 16ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು 224 ಶಾಸಕರು ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸ, ಅಭಿವೃದ್ಧಿಗೆ ಹಣವನ್ನ ಕೊಡ್ತಕ್ಕಂಥ ಕೆಲಸ ಮಾಡೋದ್ರ ಮುಖೇನ ಅವರು ತಾವು ಉತ್ತಮ ಆಡಳಿತಗಾರರು ಅನ್ನೋದನ್ನ ರುಜುವಾತು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೂ ಕೂಡ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ಶಿವಲಿಂಗ